ದೆಹಲಿ ವಿಧಾನಸಭಾ ಚುನಾವಣೆಗೆ 3 ಪಕ್ಷಗಳು ಸಜ್ಜಾಗಿದ್ದು ಬಿರುಸಿನ ಪ್ರಚಾರ ನಡೆಸ್ತಾ ಇವೆ. 2025ರ ಫೆಬ್ರವರಿ 5ರಂದು ಒಂದೇ ಹಂತದಲ್ಲಿ ಚುನಾವಣೆ ನಡೆಯಲಿದೆ. ಆಡಳಿತಾರೂಢ ಆಮ್ ಆದ್ಮಿ ಪಕ್ಷ, ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದ್ದು, ಕಳೆದ 2 ಬಾರಿ ರಾಷ್ಟ್ರ ರಾಜಧಾನಿಯಲ್ಲಿ ಭರ್ಜರಿ ಗೆಲುವು ಸಾಧಿಸಿರುವ ಎಎಪಿ 3ನೇ ಬಾರಿ ಅಧಿಕಾರಕ್ಕೇರುವ ಕನಸನ್ನು ಕಾಣ್ತಾ ಇದೆ. 27 ವರ್ಷಗಳ ಬಳಿಕ ಡೆಲ್ಲಿಯಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಬಿಜೆಪಿ ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಾ ಇದ್ದು, 2013ರಲ್ಲಿ ಎಎಪಿ ಅಧಿಕಾರಕ್ಕೆ ಬರುವ ಮುನ್ನ ಸತತವಾಗಿ 15 ವರ್ಷ ಆಡಳಿತ ನಡೆಸಿದಂತಹ ಕಾಂಗ್ರೆಸ್ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲಿಕ್ಕೆ ಶತ ಪ್ರಯತ್ನವನ್ನು ನಡೆಸ್ತಾ ಇದೆ. ಇನ್ನು ಚುನಾವಣೆ ಘೋಷಣೆಯಾಗ್ತಾ ಇದ್ದಂತೆ ಸೋಲು ಗೆಲುವಿನ ಲೆಕ್ಕಾಚಾರ ಜೋರಾಗಿದೆ. ಚುನಾವಣೆಯಲ್ಲಿ ಸೋಲು ಗೆಲುವಿನ ಬಗ್ಗೆ ಕೂಡ ಬೆಟ್ಟಿಂಗ್ ನಡೀತಾ ಇದೆ. ಡೆಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ರಾಜಸ್ಥಾನ ಮೂಲದ ಫೆಲೋಡಿ ಸೆಟ್ಟಾ ಬಜಾರ್ ವಿಧಾನಸಭಾ ಚುನಾವಣೆ ಫಲಿತಾಂಶ ಏನ್ ಬರಬಹುದು ಎನ್ನುವ ಬಗ್ಗೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಫೆಲೋಡಿ ಸೆಟ್ಟಾ ಬಜಾರ್ ನ್ಯಾಯಯುತವಾಗಿಲ್ಲದೆ ಇದ್ರೂ ಕೂಡ ಚುನಾವಣಾ ಫಲಿತಾಂಶಗಳ ಬಗ್ಗೆ ನಿಖರ ಮುನ್ಸೂಚನೆ ನೀಡುವಲ್ಲಿ ಹೆಸರಾಗಿದೆ. ಜೋಧ್ಪುರದಿಂದ 142 ಕಿಲೋಮೀಟರ್ ದೂರದಲ್ಲಿರುವಂತಹ ತಾರ್ ಮರುಭೂಮಿಯ ಬಫರ್ ವಲಯದಲ್ಲಿರುವಂತಹ ಫೆಲೋಡಿ ಸೆಟ್ಟಾ ಬಜಾರ್ ಯಾವುದೇ ಚುನಾವಣೆಗಳಾದರೂ ಕೂಡ ಅದರ ಬಗ್ಗೆ ಸೋಲು ಗೆಲುವಿನ ಅಂಕಿ ಅಂಶಗಳನ್ನು ನೀಡುತ್ತದೆ. ಭಾರತದಲ್ಲಿ ಚುನಾವಣಾ ಸಂಬಂಧಿತ ಬೆಟ್ಟಿಂಗ್ನ ಕೇಂದ್ರ ಅಂತ ಪ್ರಸಿದ್ಧವಾಗಿದೆ. ಇನ್ನು ಮನಿ ಕಂಟ್ರೋಲ್ ವರದಿ ಮಾಡಿರುವ ಪ್ರಕಾರ ಫೆಲೋಡಿ ಸೆಟ್ಟಾ ಬಜಾರ್ ಈ ಬಾರಿ ಡೆಲ್ಲಿಯಲ್ಲಿ ರಾಜಕೀಯ ಬದಲಾವಣೆಯ ಮುನ್ಸೂಚನೆಯನ್ನು ಕೊಟ್ಟಿದೆ. ಫೆಲೋಡಿ ಸೆಟ್ಟಾ ಬಜಾರ್ ಪ್ರಕಾರ ಡೆಲ್ಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಮತ್ತೆ ಅಧಿಕಾರಕ್ಕೆ ಬರಬಹುದು ಅಂತ ಹೇಳಿದೆ. ಆದರೆ ಕಳೆದ ಚುನಾವಣೆಯಂತೆ ಆಮ್ ಆದ್ಮಿ ಪಕ್ಷ ಹೆಚ್ಚಿನ ಸ್ಥಾನಗಳನ್ನು ಪಡೆಯೋದಿಲ್ಲ ಅಂತ ಮುನ್ಸೂಚನೆಯನ್ನು ನೀಡಿದೆ. ಇನ್ನು ಸೆಟ್ಟಾ ಬಜಾರ್ 2025ರ ಚುನಾವಣೆಯಲ್ಲಿ ಎಎಪಿ 37ರಿಂದ 39 ಸ್ಥಾನಗಳನ್ನು ಪಡೆಯಬಹುದು ಅಂತ ಹೇಳಿದೆ. ಇನ್ನು 2020ರ ಚುನಾವಣೆಯಲ್ಲಿ ಎಎಪಿ 62 ಸ್ಥಾನಗಳನ್ನು ಗೆಲುವನ್ನ ಸಾಧಿಸಿತ್ತು. ಈ ಬಾರಿ ಸ್ಥಾನಗಳ ಸಂಖ್ಯೆಯಲ್ಲಿ ತೀವ್ರ ಕುಸಿತವನ್ನ ಕಾಣುತ್ತೆ ಅಂತ ಹೇಳಿದೆ. ಇನ್ನು ಫೆಲೋಡಿ ಸೆಟ್ಟಾ ಬಜಾರ್ ಚುನಾವಣಾ ಮುನ್ಸೂಚನೆ: ಆಮ್ ಆದ್ಮಿ ಪಕ್ಷ 37ರಿಂದ 39 ಸ್ಥಾನಗಳು ಸಿಗಬಹುದು ಅಂತ ಹೇಳಿದೆ. ಬಿಜೆಪಿಗೆ 25ರಿಂದ 35 ಸ್ಥಾನಗಳು, ಹಾಗೆ ಕಾಂಗ್ರೆಸ್ಗೆ 3 ಸ್ಥಾನಗಳು. ಇನ್ನು ಫೆಲೋಡಿ ಸೆಟ್ಟಾ ಬಜಾರ್ ಮುನ್ಸೂಚನೆ ಪ್ರಕಾರ ಬಿಜೆಪಿ ಕಳೆದ ಬಾರಿಗಿಂತ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲುವಂತಹ ಅವಕಾಶವಿದ್ದು, ಕಾಂಗ್ರೆಸ್ ಹೀನಾಯ ಪ್ರದರ್ಶನವನ್ನು ನೀಡುತ್ತೆ ಅಂತ ಮುನ್ಸೂಚನೆಯನ್ನ ಕೊಟ್ಟಿದೆ.